ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಲೋಕಾರೂಢಿಯಾಗಿ ಒಂದು ಮಾತಿದೆ ನೋಡಿ, ನೀನು ಗೆಲ್ಲೋದಿಲ್ಲ, ಗೆಲ್ಲೋರ್ಗೂ ಕೂಡ ಬಿಡೋದಿಲ್ಲ ಅಂತ. ಸೇಮ್ ಟು ಸೇಮ್ ಲಕ್ನೋ ಟೀಮ್ ಪಾಯಿಂಟ್ಸ್ ಟೇಬಲ್ನಲ್ಲಿ 10ನೇ ಸ್ಥಾನದಲ್ಲಿ ಇರೋದು, ಅಂದರೆ ಲಾಸ್ಟ್ ಪ್ಲೇಸ್. ಟೂರ್ನಿಯಿಂದ ಈಗಾಗಲೇ ಎಲಿಮಿನೇಟ್ ಕೂಡ ಆಗಿದೆ. ಆದರೆ ನಾವು ಸುಮ್ಮನೆ ಹೋಗ್ತೀವಾ? ಒಂದೆರಡು ಟೀಮ್ನ ಮತ್ತೆ ಎದ್ದೇಳ್ದ ಹಾಗೆ ಮಾಡೇ ಹೋಗ್ತೀವಿ ಅಂತ ಪಣ ತೊಟ್ಟಿರೋ ಥರ ಇವತ್ತಿನ ಮ್ಯಾಚ್ ಕಾಣ್ತಾ ಇತ್ತು. ಇನ್ನು ಮುಂದೆ ಚೆನ್ನೈ ಟೀಮ್ಗೆ ಅದರ ಹಾದಿ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕೆಂದರೆ ಹಂಗೂ ಹಿಂಗೂ ಈ ಮ್ಯಾಚ್ ಗೆದ್ದಿದ್ರೆ ಅದೃಷ್ಟವಶಾತ್ ಒಂದು ಲಕ್ಕ ಹಿಡಿದಿದ್ರೆ 32 ರನ್ಗಳಿಂದ ಏನಾದರೂ ಚೆನ್ನೈ ಟೀಮ್ ಗೆದ್ದಿದ್ರೂ ಕೂಡ 3ನೇ ಸ್ಥಾನದಲ್ಲಿದ್ದರೂ ಕೂಡ ಅಚ್ಚರಿ ಏನು ಇಡ್ತಾ ಇರಲಿಲ್ಲ. ಆದರೆ ಚೆನ್ನೈ ಟೀಮ್ಗೆ ಇವತ್ತು ಮಿಚೆಲ್ ಮಾರ್ಷ್ ಅವರು ನರಕ ತೋರಿಸ್ಬಿಟ್ರು, ಇಟ್ಟಾಡಿಸಿ ಹೊಡೆದ್ಬಿಟ್ರು. ನೋಡಿ, ಖಂಡಿತ ಚೆನ್ನೈ ಟೀಮ್ಗೆ ಇವತ್ತು ನಿದ್ದೆ ಅಂತೂ ಬಂದಿರೋದೇ ಇಲ್ಲ. ಆಟ ಅಂದ್ರೆ ಹಾಗೆ, ಒಂದು ಬಾರಿ ಇವ್ರು ಆಡ್ತಿರ್ತಾರೆ, ಒಂದು ಬಾರಿ ಅವ್ರು ಆಡ್ತಾ ಇರ್ತಾರೆ. ಆದರೆ ನಿಮಗೆ ಚೆನ್ನೈ ಟೀಮ್ನ ನೋಡೋದಾದರೆ ಅವ್ರ ಸೆಕೆಂಡ್ ಫೇಸ್ ಬೇರೆ ಥರದೇ ವಿಭಿನ್ನ ಇತ್ತು. ಕಮ್ಬ್ಯಾಕ್ ಮಾಡಿದ್ರು, ಓವರ್ಕಮ್ ಮಾಡಿದ್ರು. ಆರಂಭದಲ್ಲಿ ಅವರು ಎಲಿಮಿನೇಟ್ ಆಗ್ಬಿಡ್ತಾರೆ ಅನ್ನೋ ರೀತಿಯಾಗಿದ್ದರು. ಇವತ್ತು ಪ್ಲೇ ಆಫ್ಗೊಂದು ನಿರೀಕ್ಷೆ ಹುಟ್ಟಿಸ್ಬಿಟ್ಟಿದ್ದಾರೆ. ಪ್ಲೇ ಆಫ್ಗೆ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋ ಥರ ಟೀಮ್ ಇದೆ. ಯಾಕೆಂದರೆ ಧೋನಿ ಇಲ್ಲದೆ ಇಡೀ ಟೀಮ್ 6 ಮ್ಯಾಚ್ಗಳನ್ನು ಗೆದ್ದಿರೋದು, 6 ಮ್ಯಾಚ್ ಸೋತಿರೋದು. ಟೋಟಲ್ ಪಾಯಿಂಟ್ಸ್ ಇವತ್ತಿಗೆ ಸೇರಿ 12 ಪಾಯಿಂಟ್ಸ್ ಇದೆ. ಆದರೆ ಮಿಚೆಲ್ ಮಾರ್ಷ್ ಮತ್ತು ಜೋಶ್ ಇಂಗ್ಲೀಷ್ ಅವರು ಮೊದಲ ವಿಕೆಟ್ಗೆ 135 ರನ್ಗಳ ಜೊತೆಯಾಟ ಯಾವಾಗ ಆಡಿಬಿಟ್ರು, ಅದನ್ನು ಕಣ್ಣಾರಿ ಚೆನ್ನೈನವ್ರು ನೋಡಿದ ಮೇಲಂತರೂ ಪ್ಲೇ ಆಫ್ ಕನಸು ಆಗಲೇ ಅರ್ಧ ಛಿದ್ರವಾಗಿ ಹೋಗಿಬಿಟ್ಟಿತ್ತು ಅಂತ ಅಂದುಕೊಳ್ತೀನಿ. ಹೊಡಿ ಆಟದ ಮುಖಾಂತರವೇ ಮಾರ್ಷ್ ಅವರು ರ್ಯಾಶ್ ಆಟ ಆಡಿದ್ದರಿಂದ ಇವತ್ತು ಚೆನ್ನೈ ಬೌಲರ್ಸ್ಗಳು ಸುಸ್ತಾಗಿ ಹೋಗಿಬಿಟ್ರು. ಮಾರ್ಷ್ ಕೇವಲ 21 ಎಸೆತಗಳಲ್ಲಿ ಅರ್ಧ ಶತಕ ರೀಚ್ ಆಗಿಬಿಟ್ಟಿದ್ರು. ಹೇಗಿತ್ತು ಹಾಗಾದರೆ ಚೆನ್ನೈ LSG ಮ್ಯಾಚ್? ಹೈಲೈಟ್ಸ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಇವತ್ತಿನ ಪಂದ್ಯ 2026 ಸೀಸನ್ನ 59ನೇ ಲೀಗ್ ಪಂದ್ಯ ಇದು. ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಏಕನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದ್ದಿದ್ದು. ಮೊದಲು ಟಾಸನ್ನು ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಒಂದು ಅಡ್ವಾಂಟೇಜ್ ಇದ್ದಿದ್ದು ಟೀಮ್ಗೆ. ಸೋತು ಸುಣ್ಣವಾಗಿರ್ತಕ್ಕಂಥ ತಂಡ ಲಕ್ನೋ. ಹಂಗೂ ಹಿಂಗೂ ನಾವು 200 ದಾಟಿಸ್ಬಿಟ್ರೆ ಸಾಕು ಅನ್ನೋ ಥರ ಇತ್ತು. ಯಾಕೆಂದರೆ ಇನ್ನೊಂದು ಟೆನ್ಷನ್ನು ಕೂಡ ಇದೆ, ಅವರಿಗೆ ಪ್ರೆಷರ್ ರಿಲೀಫ್ ಇದೆ. ಹಾಗಾಗಿ ಹೋಗ್ತೀವಿ ಚಚ್ಚಿ ಬಿಸಾಕ್ಬಿಡೋಣ ಅನ್ನೋ ಮೈಂಡ್ಸೆಟ್ ಕೂಡ ಇದ್ದರೂ ಇರ್ಬೋದು. ಹಾಗಾಗಿ ಒಂದು ಟಾರ್ಗೆಟ್ ಸ್ಕೋರ್ ಅಂತೂ ಕೊಡಲೇಬೇಕಿತ್ತು. ತುಂಬ ಸೀರಿಯಸ್ ಆಗೇ ಬಂದರು ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್. ಆದರೆ 20 ಓವರ್ಗಳಲ್ಲಿ 5 ವಿಕೆಟ್ಗೆ ಕೊಟ್ಟಿದ್ದು ಕೇವಲ 187 ರನ್ಗಳ ಟಾರ್ಗೆಟ್. ಇಷ್ಟಕ್ಕೆ ಸುಸ್ತಾ ಹೋಗಿಬಿಟ್ಟಿದ್ರು. ನಾಯಕ ಋತುರಾಜ್ ಗಾಯಕ್ವಾಡ್ ಕೇವಲ 13 ರನ್ಗಳಿಗೆ ಆಕಾಶ್ ಮಹಾರಾಜ್ ಸಿಂಗ್ ಎಸ್ದಲ್ಲಿ ಔಟ್ ಆದರು. ನಂತರ ಆಕಾಶ್ 20 ರನ್ ಗಳಿಸಿದಂಥ ಮತ್ತೊಬ್ಬ ಆರಂಭಿಕ ಸಂಜು ಸ್ಯಾಮ್ಸನ್ ಅವ್ರನ್ನೂ ಕೂಡ ಪೆವಿಲಿಯನ್ಗೆ ಕಳಿಸ್ಬಿಟ್ರು. ಸಂಜು ಸ್ಯಾಮ್ಸನ್ ಔಟ್ ಆದ ಸಮಯದಲ್ಲಿ CSK ಸ್ಕೋರ್ ಆಗಲೇ 36 ರನ್ನಿಗೆ 2 ವಿಕೆಟ್ ಬಿದ್ದಾಗ್ಬಿಟ್ಟಿತ್ತು. ಇನ್ನು CSK 3ನೇ ವಿಕೆಟ್ ಊರ್ವಿಲ್ ಪಟೇಲ್ 6 ರನ್, ಅವ್ರ ವಿಕೆಟು ಹೋಯಿತು. ಊರ್ವಿಲ್ಗೂ ಕೂಡ ಆಕಾಶ್ಗೆ ವಿಕೆಟ್ ಒಪ್ಪಿಸಿದ್ರು. ಇಲ್ಲಿಂದ ಕಾರ್ತಿಕ್ ಶರ್ಮಾ ಮತ್ತು ಡೇವಾಲ್ಡ್ ಬ್ರೇವಿಸ್ 4ನೇ ವಿಕೆಟ್ಗೆ 70 ರನ್ಗಳ ಜತೆಯಾಟ ಆಡಿದ್ದು ಸ್ವಲ್ಪ ಭರವಸೆಯನ್ನು ಮೂಡಿಸ್ತು ಚೆನ್ನೈ ಟೀಮ್ಗೆ. ನೋಡಿ, ಪ್ಲೇ ಆಫ್ ಪ್ರವೇಶವನ್ನು ಸ್ವಲ್ಪ ಸನಿಹ ಮಾಡಿಕೊಳ್ಳಿ ಗೆಲ್ಲೇಬೇಕಾಗಿದ್ದಂಥ ಪಂದ್ಯದಲ್ಲಿ ಕೈ ಕೊಟ್ಟಿದ್ದು ನಮಗೆ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಮತ್ತು ಊರ್ವಿಲ್ ಪಟೇಲ್. ಇವರು 3 ಜನ ತುಂಬ ಕಡಿಮೆ ಮೊತ್ತಕ್ಕೆ ಔಟ್ ಆಗಿದ್ದು 3 ಜನರು ಬ್ಯಾಟ್ಸ್ಮನ್ಗಳು. ಹಾಗಾಗಿ ದೊಡ್ಡ ಪರಿಣಾಮವನ್ನು ಬೀರ್ತು. ಅದರಲ್ಲೂ ಕೂಡ ಹಿಂದಿನ ಮ್ಯಾಚ್ನಲ್ಲಿ ಲಕ್ನೋ ವಿರುದ್ಧವೇ ಲೀಗ್ನಲ್ಲಿ ಜಂಟಿ ವೇಗದಲ್ಲಿ ಅತಿ ವೇಗದ ಅರ್ಧಶತಕ ಗಳಿಸಿದಂಥ ಊರ್ವಿಲ್ ಈ ಮ್ಯಾಚ್ನಲ್ಲಿ ಅವರು 6 ರನ್ಗಳಿಗೆ ಸೀಮಿತ ಆಗಿಬಿಟ್ರು. ಅದು ಭಾರಿ ದೊಡ್ಡ ಪೆಟ್ಟನ್ನು ಕೊಡ್ತು. ನೋಡಿ, ಡೇವಾಲ್ಡ್ ಬ್ರೇವಿಸ್ 16 ಬಾಲಿಗೆ 2 ಸಿಕ್ಸ್ ಮುಖಾಂತರ 25 ರನ್ ಹೊಡೆದ್ರೆ ಬ್ರೇವಿಸ್ ಅವರ ವಿಕೆಟ್ ಮೊಹಮ್ಮದ್ ಶಮಿ ಕಿತ್ಕೊಂಡ್ರು. ಮತ್ತೊಂದೆಡೆ ಕಾರ್ತಿಕ್ ಶರ್ಮಾ ಚೆನ್ನಾಗಿ ಆಡ್ತಾಯಿದ್ರು. IPL ಜರ್ನಿಯಲ್ಲಿ ಕರಿಯರ್ನಲ್ಲಿ 2ನೇ ಅರ್ಧಶತಕ ಅವ್ರು ಗಳಿಸಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಕಾರ್ತಿಕ್ 42 ಎಸೆತಗಳಲ್ಲಿ 6 ಬೌಂಡ್ರಿ ಮತ್ತು 5 ಸಿಕ್ಸರ್ ಸಹಾಯದಿಂದ ಟೋಟಲ್ 71 ರನ್ ಗಳಿಸಿದ್ರು. ಇವರು ಆಡದೇ ಇದ್ದಿದ್ದರೆ, ಕಾರ್ತಿಕ್ ಆಡದೇ ಇದ್ದರೆ ಬಹಳ ಕಷ್ಟ ಇತ್ತು. ಕಾರ್ತಿಕ್ ಅವ್ರನ್ನ ಶಹಬಾಜ್ ಅಹ್ಮದ್ ಅವರು ವಿಕೆಟ್ ಕಿತ್ಕೊಂಡ್ರು. ಇನ್ನು ಶಿವಮ್ ದುಬೆ ಅವ್ರು ಬಂದಾಗ ಸ್ವಲ್ಪ ಹೋಪ್ಸ್ ಇತ್ತು. ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿ CSK ತಂಡವನ್ನು ಒಂದು ಒಳ್ಳೆ ಸ್ಕೋರ್ ಕಡೆ ತೆಗೆದುಕೊಂಡು ಹೋಗಿದ್ದೆ ದುಬೆ. ಯಾಕೆಂದರೆ ಶಿವಮ್ ದುಬೆ 16 ಎಸೆತಗಳಲ್ಲಿ 3 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳ ಸಹಾಯದಿಂದ ಒಟ್ಟಾರೆಯಾಗಿ ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ 32 ರನ್ ಹೊಡೆದಿದ್ದಾರೆ. ಇನ್ನು ನಾವು ಲಕ್ನೋ ಟೀಮ್ಗೆ ಬಂದರೆ, ಆರಂಭದಲ್ಲೇ ನಾನು ಹೇಳಿದ್ನಲ್ವ, ಮಾರ್ಷ್ ಅನ್ನೋ ಬಿರುಗಾಳಿ ಬೀಸಿದ್ದು. ಇಂಗ್ಲೀಷ್ ಒಂದು ಕಡೆ 32 ಎಸೆತಗಳಲ್ಲಿ 3 ಬೌಂಡ್ರಿ 1 ಸಿಕ್ಸು, ಒಟ್ಟಾರೆ 36 ರನ್ ಹೊಡೆದಿದ್ದವರು. ಇನ್ನು ಸ್ಫೋಟಕವಾಗಿ ಆಟ ಆಡ್ತಾ ಇದ್ದಂಥ ಮಿಚೆಲ್ ಮಾರ್ಷ್ ಎಲ್ಲೋ ಒಂದು ಕಡೆ ದುರದೃಷ್ಟವಶಾತ್ ರನ್ಔಟ್ ಆಗಿದ್ದವರು. ಇಲ್ಲಾಂದರೆ ಇನ್ನೂ ಮ್ಯಾಚ್ ಬೇಗ ಮುಗಿದು ಹೋಗಿಬಿಡೋದು. ಭಾಳಷ್ಟು ಜನರಾಗಲೇ ಅರ್ಧ
ಒಂದು 10 ಓವರ್ಗೆ ಇಡೀ ಮ್ಯಾಚ್ ಮುಗಿದು ಹೋಗಿಬಿಟ್ಟಿದೆ ಅನ್ನೋ ರೀತಿಯ ಒನ್ ಸೈಡ್ ಆಗಿ ಹೋಗಿಬಿಟ್ಟಿತ್ತು. ಕೊನೆಗೆ ಟೆನ್ಷನ್ನಿಗೆ ಬಂತು. ಅದನ್ನು ಕೂಡ ಪೂರನ್ ಅವರು ಸುಳ್ಳು ಮಾಡಿಬಿಟ್ರು. ನೋಡಿ, ಮಾರ್ಷ್ ಅವರು 38 ಎಸೆತಗಳಲ್ಲಿ 9 ಬೌಂಡ್ರಿ 7 ಸಿಕ್ಸರ್, ಟೋಟಲ್ 90 ರನ್. ತುಂಬ ಕ್ಲೋಸ್ ಇದೆ ಶತಕಕ್ಕೆ ಅವ್ರಿಗೆ. ಈ ಮುಖಾಂತರವಾಗಿ ಮಿಚೆಲ್ ಮಾರ್ಷ್ ಲಕ್ನೌ ತಂಡದ ಪ್ರಮುಖ ಪಾತ್ರವನ್ನು ವಹಿಸಿದ್ದು. ಆದರೆ ಸೋಲ್ಸಿದ್ದಕ್ಕೂ ಕೂಡ ಒಬ್ಬ ಬೌಲರ್ ಕಾರಣ ಇದ್ದಾರೆ. ಅದನ್ನು ನಾನು ಕೊನೆಯದಾಗಿ ಹೇಳ್ತೀನಿ. ನೋಡಿ, ಅಬ್ದುಲ್ ಸಮದ್ ನಿರಾಶೆಗೊಂಡು ಕೇವಲ 7 ರನ್ ಗಳಿಸಿ ನಿಮಗೆ ಸ್ಪೆನ್ಸರ್ ಜಾನ್ಸನ್ ಬೌಲಿಂಗ್ನಲ್ಲಿ ಔಟ್ ಆದರು. ಆದರೆ ಅನ್ಶುಲ್ ಕಾಂಬೋಜ್ಗೆ ಮಾರ್ಷ್ ಒಂದು 5ನೇ ಓವರ್ನಲ್ಲಿ ಚಳಿ ಬಿಡಿಸಿದರು. ಅದು ಇಡೀ ಮ್ಯಾಚ್ನ ಒಂದು ಅದ್ಭುತ ಕ್ಷಣ ಅಂತ ಹೇಳ್ತೀನಿ. ಯಾಕೆಂದರೆ ಚೆನ್ನೈ ಬೌಲರ್ ಕಾಂಬೋಜ್, ಮಿಚೆಲ್ ಮಾರ್ಷ್ ಅವರು 5ನೇ ಓವರ್ನಲ್ಲಿ ಬ್ಯಾಟಿಂಗ್ ಇಳಿತಾರೆ. ಕಂಟಿನ್ಯೂಯಸ್ 4 ಸಿಕ್ಸ್, ಸಖತ್ ಥ್ರಿಲ್ಲಿಂಗ್ ಅದು. ಎಲ್ಲೋ ಒಂದು ಕಡೆ ಮತ್ತೊಂದು IPLನಲ್ಲಿ 6 ಬಾಲಿಗೆ 6 ಸಿಕ್ಸ್ ರೆಕಾರ್ಡ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ರಿಪೀಟ್ ಆಗಲಿಲ್ಲ. ಆ ಓವರ್ ಬಂದಿದ್ದು ಟೋಟಲ್ ಸ್ಕೋರ್ 28 ರನ್ನು. ಹಾಗಾದರೆ 38 ಬಾಲಿಗೆ 90 ರನ್ ಹೊಡೆದಿರೋದು ಮಿಚೆಲ್ ಮಾರ್ಷ್ ಅವರು. 7 ಸಿಕ್ಸು 9 4. ಇನ್ನು ನಿಕೋಲಸ್ ಪೂರನ್ 17 ಬಾಲಿಗೆ 32 ರನ್ ಹೊಡೆದ್ರು. 17ನೇ ಓವರು ನಾನು ಹೇಳಿದ್ನಲ್ವ, 16ನೇ ಓವರು ಕೂಡ ಮ್ಯಾಚ್ ಸ್ವಲ್ಪ ಟೆನ್ಷನ್ನಲ್ಲಿತ್ತು ಅಂತ. 17ನೇ ಓವರು 4 ಬಾಲಿಗೆ 4 ಸಿಕ್ಸ್ ಪೂರನ್ ಹೊಡೆದಿದ್ದು. ಕೊನೆ ಓವರ್ವರೆಗೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಚೆನ್ನೈಗೆ ಆ ಅದೃಷ್ಟ ಇಲ್ಲ. ಅನ್ಶುಲ್ ಕಾಂಬೋಜ್ ಅದಕ್ಕೆ ಅವಕಾಶನೂ ಕೂಡ ಮಾಡಿಕೊಡ್ಲಿಲ್ಲ ಆ ಬೌಲರು. ನಿಮಗೆ ಮಾರ್ಷು, ಇಂಗ್ಲೀಷು, ಅಬ್ದುಲ್ ಸಮದ್ದು ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ಕೊಟ್ಟು ಹೋದಾಗ ನಿಮಗೆ ಇದೇ ಲಕ್ನೋ ಟೀಮ್ನಲ್ಲಿ 144ಕ್ಕೆ 3 ವಿಕೆಟ್ ಬಿದ್ದಿತ್ತು. ಅವಾಗ ಸ್ವಲ್ಪ CSK ಪರ ಮ್ಯಾಚ್ ವಾಲಿದ್ದು ಬಿಟ್ಟರೆ ಇನ್ನೆಲ್ಲ ಕಡೆ ಚೆನ್ನೈ ಟೀಮ್ ಮಲ್ಕೊಂಡು ನಿದ್ದೆ ಮಾಡ್ತಾ ಇತ್ತು. ಎನಿಹೌ, ಚೆನ್ನೈ ಹಾದಿ ತುಂಬ ಕಠಿಣವಾಗಿರೋದಂತೂ ಪಕ್ಕ. ಆದರೆ ಚೆನ್ನೈ ಸೋಲಿಗೆ ಒಬ್ಬ ಬೌಲರ್ ಕಾರಣ ಆಗಿಬಿಟ್ರಲ್ಲ ಅನ್ನೋದಷ್ಟೇ ಬೇಸರ. ಅದು ಯಾರು ಅಂದರೆ ಅನ್ಶುಲ್ ಕಾಂಬೋಜ್ ಅವರು. ಮಾಡಿದ್ದು 2 ಓವರ್ 4 ಬಾಲು, ಕೊಟ್ಟಿದ್ದು ರನ್ ಎಷ್ಟು ಗೊತ್ತಾ? ಬರೋಬ್ಬರಿ 63 ರನ್. ಇನ್ನು ಮಾರ್ಷ್ ಯಾರಿಗೂ ಕೂಡ ಬಿಟ್ಟಿಲ್ಲ, ಎಲ್ರಿಗೂ ಇಟ್ಟಾಡಿಸ್ಕೊಂಡು ಹೊಡೆದು ಬಿಟ್ಟಿದ್ದಾರೆ. ಅದರಲ್ಲಿ ಈ 63 ರನ್ನು ಸೇರಿಸ್ಕೋಬೇಕಷ್ಟೆ. ಈಗ ಚೆನ್ನೈ ಟೀಮ್ದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತೋಗೋಣ. ಉಳಿದ 2 ಪಂದ್ಯ ಇದೆ ಅವರಿಗೆ. 2 ಮ್ಯಾಚು ಕೂಡ ಗೆಲ್ಲೇಬೇಕು. ಚೆನ್ನೈ 2 ಗೆದ್ದರೂ ಸಹಿತ ಅವರು ಪ್ಲೇ ಆಫ್ಗೆ ಹೋಗ್ತಾರ, ಅದು ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗಾಗಲೇ ನೆಟ್ ರನ್ ರೇಟ್ನಲ್ಲಿ ರಾಜಸ್ಥಾನ ರಾಯಲ್ಸ್ಗಿಂತ ಹಿಂದಿರೋ ಚೆನ್ನೈ ಟೀಮ್, ಅವ್ರಿಗೆ ಉಳಿದಿರೋದು 2 ಮ್ಯಾಚು. ರಾಜಸ್ಥಾನ ರಾಯಲ್ಸ್ 5ನೇ ಸ್ಥಾನದಲ್ಲಿದ್ದರೆ ಚೆನ್ನೈ ಟೀಮ್ 6ನೇ ಸ್ಥಾನದಲ್ಲಿದೆ. ಆದರೆ ನಾವು CSKಗೆ ಹೋಲಿಸ್ಕೊಂಡ್ರೆ ರಾಜಸ್ಥಾನ ರಾಯಲ್ಸ್ ಟೀಮ್ನ ನೆಟ್ ರನ್ ರೇಟ್ ಜಾಸ್ತಿ ಇದೆ. ಹಾಗಾಗಿ CSK ತನ್ನ ಉಳಿದ 2 ಪಂದ್ಯಗಳನ್ನು ಗೆದ್ದರೆ ಪ್ಲೇ ಆಫ್ಗೆ ಅರ್ಹತೆ ಪಡಿಬೋದು. ಆದರೆ ಗುಜರಾತ್ ಟೈಟಾನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಕೊನೆಯ 2 ಪಂದ್ಯಗಳಲ್ಲೂ ಗೆಲ್ಲಬೇಕು. ಮತ್ತು ನೆಟ್ ರನ್ ರೇಟ್ಸ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೇಕು. ಆವಾಗ ಪಾಯಿಂಟ್ಸ್ ಎಷ್ಟಾಗುತ್ತೆ? ಉಳಿದಿರೋ 2 ಮ್ಯಾಚ್ ಗೆದ್ದರೆ ಗುಜರಾತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 16 ಪಾಯಿಂಟ್ಸ್ ಆಗುತ್ತೆ ಚೆನ್ನೈ ಟೀಮ್ಗೆ. ಆಗ ಪ್ಲೇ ಆಫ್ಗೆ ಕರ್ಕೊಂಡು ಹೋಗ್ಬೋದು. ಆದರೆ ನೀವು ಇಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ 2 ಮ್ಯಾಚ್ ಇದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಅದು 4th ಪ್ಲೇಸಲ್ಲಿದೆ. ನೀವಿನ್ನು ರಾಜಸ್ಥಾನ ರಾಯಲ್ಸ್ಗೆ ಟೋಟಲ್ 3 ಮ್ಯಾಚ್ ಇದ್ದಾವೆ, ಅದು ಕೂಡ 5ನೇ ಸ್ಥಾನದಲ್ಲಿರೋದು. ಉಳಿದ ಪಂದ್ಯಗಳಲ್ಲಿ ಒಂದು ಪಂಜಾಬ್ ಸೋಲ್ಲಿ ಅಂತಲೂ ಪ್ರೇ ಮಾಡಬೇಕು, ರಾಜಸ್ಥಾನ ರಾಯಲ್ಸ್ ಕೂಡ ಸೋಲ್ಲಿ ಅಂತ ದೇವರಲ್ಲಿ ಪ್ರೇ ಮಾಡಬೇಕಾಗತ್ತೆ. ನೋಡಿ, ಈ ಥರದ ಪರಿಸ್ಥಿತಿ ಬಂದಿರೋದು. ಇನ್ನು ನಿಮಗೆ ಟಾಪ್ 2ನಲ್ಲಿರೋರು ಅವರು ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಚೆನ್ನೈಗೆ ಲಾಭ. ಅವರೆಲ್ಲೋ ಒಂದು ಕಡೆ ಸೋತು ಬಿಟ್ಟರೆ ಮತ್ತೆ ನಿಮಗೆ ಚೆನ್ನೈಗೆ ದೊಡ್ಡ ಎಫೆಕ್ಟ್ ಅಂತೂ ಖಂಡಿತವಾಗೂ ಕಾದಿದೆ. ನಿಮಗೆ RCB ಗೊತ್ತಿದೆ, ಅವರಿರೋ ಫಾರ್ಮ್ನಲ್ಲಿ ಇನ್ನು ಉಳಿದ ಮ್ಯಾಚ್ಗಳಲ್ಲಿ ಅವ್ರು ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ಅಂತ. ಒಟ್ಟಾರೆಯಾಗಿ ಚೆನ್ನೈಗಂತೂ ಸಂಕಷ್ಟ ತಪ್ಪಿದ್ದಲ್ಲ. ನೋಡೋಣ ಏನಾಗುತ್ತೆ ಮುಂದಿನ ಪಂದ್ಯಗಳಲ್ಲಿ. ಏನು ಬೇಕಾದರೂ ಆಗ್ಬೋದು. ಕ್ರಿಕೆಟ್ನಲ್ಲಿ ಒಂದು ಮ್ಯಾಜಿಕ್ ಅಂತೂ ಆಗೇ ಆಗುತ್ತೆ ಯಾವಾಗಲೂ ಕೂಡ. ಊಹೆ ಮಾಡೋದಕ್ಕೆ ಆಗೋದೇ ಇಲ್ಲ. ನೋಡೋಣ. ಧೋನಿ ಇಲ್ಲದೆ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಕೊನೆಯದಾಗಿ ಧೋನಿ ಎಂಟ್ರ್ ಆದಮೇಲೆ ಏನಾದರೂ ಇವ್ರಿಗೆಲ್ಲಕ್ಕೆ ತಿರುಗಬೋದಾ ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.